ಮಾಲು ಅವರು ಬಿಗ್ ಬಾಸ್ಗೆ ಹೋಗಿರೋದೇ ಒಂದು ದೊಡ್ಡ ಆಶ್ಚರ್ಯ. ಅಲ್ಲಿ ಇಷ್ಟು ದಿನ ಇದ್ದಿದ್ದೇ ದೊಡ್ಡ ಆಶ್ಚರ್ಯ. ಏನು ಕಿತ್ತು ದಬಾಕ್ದೇ ಇರತಕ್ಕಂಥದ್ದು ಮಾಲು ಅವರು. ನಾನು ಉತ್ತರ ಕರ್ನಾಟಕದವನೇ. ಸೊ ಏನು ಅಲ್ಲೂ ಮಾತಾಡ್ದೇ ಆಚೆ ಬಂದು ಮಾತಾಡೋದಿದೆಯಲ್ಲ, ಅದು ಅವ್ರಿಗೆ ಶೋಭೆ ತರೋದಿಲ್ಲ. ನಾನು 2 ಸಲ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಪ್ರಾಬ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಮತ್ತು ಮಾಹಿತಿ ಕೊರತೆ ಇದೆ. ನಿಮ್ಮ ಕೊಡುಗೆ ಮತ್ತು ನಿಮ್ಮ ವಾಟ್ ಯು ಕಾಲ್ ಆ್ಯಸ್ ದಿ ಎಂಟೈರ್ ಸಬ್ಸ್ಟೆನ್ಸ್, ನೀವೇನು ಕಂಟೆಂಟ್ ಕೊಟ್ರಿ ಅನ್ನೋದನ್ನು ನಾವು 75-80 ದಿನ ನೋಡಿದ್ದೀವಿ. ಸೊ ನೀವು ಇದ್ದೀರೋ ಇಲ್ವೋ ಅಂದರೂ ನಮ್ಗೆ ಗೊತ್ತಿರಲಿಲ್ಲ. ನೀವು ಒಂದು ಸಲ ಹಾಡಾಡಿದ್ದು, ಎಷ್ಟು ಓಪ್ನಿಂಗಲ್ಲಿ ಯಾವುದೋ ಒಂದು ಗೇಮ್ ಆಡಿದ್ದು ಜ್ಞಾಪಕ ಇದೆ. ಅದಾದ ನಂತರ ಒಂದೇನೋ ಹಾಡಾಡಿದ್ದು, ಅದು ಬಿಟ್ಟರೆ ನೀವು ಸ್ಕ್ರೀನಲ್ಲೇ ಕಾಣಿಸ್ಕೊಂಡಿಲ್ಲ. ಸೊ ಆಚೆ ಬಂದು ನೀವು ಇದು ಮಾತಾಡೋದು ನಿಜವಾಗ್ಲೂ ತಪ್ಪು. ನೀವು ಬೇರೆ ಕಂಟೆಸ್ಟೆಂಟ್ಸ್ಗೆ ಮರ್ಯಾದೆ ಕೊಡ್ತಾಯಿಲ್ಲ, ಅವರ ಶ್ರಮಕ್ಕೆ, ಅವರ ಪ್ರತಿಭೆಗೆ ನೀವು ಅದನ್ನು ಮರ್ಯಾದೆ ಕೊಡ್ತಾಯಿಲ್ಲ. ಮಾಲು ಅವರೇ, ನೀವು ಇದನ್ನು ವಾರ್ನಿಂಗ್ ಅಂತಾದರೂ ತೊಗೊಳ್ಳಿ, ಅಥವಾ ಅಣ್ಣನ ಒಂದು ಕಿವಿ ಮಾತಂತ ತೊಗೊಳ್ಳಿ. ದಯವಿಟ್ಟು ಈ ನಿಮ್ಮ ಬಚ್ಚಲ ಬಾಯನ್ನು ಜಿಪ್ ಮಾಡಿಕೊಂಡು ಪ್ಲೀಸ್ ಯೂಸ್ ಅ ಮೌತ್ ವಾಶ್ ಆ್ಯಂಡ್ ಕೀಪ್ ಕ್ವೈಟ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.